ರಾಜ್ಯದಲ್ಲಿ 38ನೇ ದಿನವೂ ಕೂಡ ಸಂಘರ್ಷ ಮುಂದುವರೆದಿದೆ. ಅದರ ಎಫೆಕ್ಟ್ ನಮ್ಮ ದೇಶದ ಮೇಲೆ, ರಾಜ್ಯದ ಮೇಲೆ ಆಗ್ತಾನೆ ಇದೆ. ಗ್ಯಾಸ್ ಇಲ್ಲದೆ ಗಲ್ಲಿ ಗಲ್ಲಿಯಲ್ಲಿ ಆಟೋಗಳು ನಿಂತಿದ್ದಾವೆ. ಬೆಂಗಳೂರು ಜೀವನಾಡಿ ಸಾರಥಿಗಳಿಗೆ ಭಾರಿ ಸಂಕಷ್ಟ ಬಂದಿದೆ. ಬೆಂಗಳೂರಿನ ಬಹುತೇಕ LPG ಗ್ಯಾಸ್ ಬಂಕ್ಗಳು ಬಂದಾಗಿದ್ದಾವೆ. ಮಲ್ಲೇಶ್ವರಂನ LPG ಆಟೋ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಆಟೋ ಗ್ಯಾಸ್ ದರ 105 ರೂಪಾಯಿ ಫಿಕ್ಸ್ ಮಾಡಿದ ಬಂಕ್ ಸಿಬ್ಬಂದಿ. ದರ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ನೋಡಿದ್ರೆ ರೇಟ್ ಜಾಸ್ತಿ. ಎಲ್ಲಿ ಸಿಗುತ್ತೆ ಅಂತ ಮೆಸೇಜ್ಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಬಂಕಲ್ಲಿ ಗ್ಯಾಸ್ ಸಿಗುತ್ತೆ ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಬೇರೆ. ಆ ಕ್ಯೂನಲ್ಲಿ ನಿಂತು ನಮ್ಮ ಪಾಳಿ ಬಂತಪ್ಪ ಅಂತ ಅನ್ನುವಷ್ಟರಲ್ಲಿ ಬಂಕ್ ಸ್ಟೇಷನ್ನಲ್ಲಿ ಗ್ಯಾಸೇ ಖಾಲಿಯಾಗಿ ಹೋಗಿರುತ್ತೆ. ಅಂತಹ ಪರಿಸ್ಥಿತಿ. ಹಾಗಾಗಿ ಆಟೋ ಚಾಲಕರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಬಿಸಿ ಮತ್ತಷ್ಟು ಮುಂದುವರೆದಿರುವಂಥದ್ದು. ಇವತ್ತು ಕೂಡ ಆಟೋಗಳು ಅದೇ ರೀತಿ ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಎಲ್ಲ ಗ್ಯಾಸ್ ಬಂಕ್ಗಳು ಅಂದರೆ LPG ಆಟೋಗಳಿಗೆ ಬೇಕಾಗಿರುವಂತಹ LPG ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ಬಂಕ್ಗಳು ಕೂಡ ಈಗಾಗಲೇ ಬಂದಾಗಿರುವಂಥದ್ದು. ಇರುವಂಥ ಬಂಕ್ಗಳು ಏನಿದಾವೆ ಅಲ್ಲಿ ಸರಿಯಾಗಿ ಅವ್ರಿಗೆ ಏನು ಗ್ಯಾಸ್ ಸಿಕ್ಕಿದ್ರೂ ಕೂಡ ಅದರ ದರ ದುಪ್ಪಟ್ಟಾಗಿರುವಂಥದ್ದು. ಸದ್ಯಕ್ಕೆ ನಾವು ಏನು ಮಲ್ಲೇಶ್ವರಂ ಬಳಿ ಇರುವಂತಹ ಏಜಿಸ್ ಗ್ಯಾಸ್ ಬಂಕಲ್ಲಿದ್ದೀವಿ. ಇದು ಆಟೋ LPG ಆಟೋ ಗ್ಯಾಸ್ ಬಂಕ್. ಇದರಲ್ಲಿ 105 ರೂಪಾಯಿ ಮಾಡಲಾಗಿದೆ. ಅಂದರೆ ಏನು ಚಾಲಕರು ಹೇಳುವಂಥದ್ದು ಬೇರೆ ಬೇರೆ ಬಂಕ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ದರವನ್ನು ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ತಮಗೆ ಮನಸೋ ಇಚ್ಛೆ ರೇಟ್ಗಳನ್ನ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಇಲ್ಲಿ 105 ರೂಪಾಯಿ ಅಂದರೆ ಲೀಟ್ರಿಗೆ 105 ರೂಪಾಯಿ ಏನು ಫಿಕ್ಸ್ ಮಾಡಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಒಂದು ಕಡೆ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅದೇ ಏನು ಬಂಡವಾಳ ಮಾಡಿಕೊಂಡು ಏನು ಬಂಕ್ನ ಓನರ್ಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ದರವನ್ನು ಏರಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಜೊತೆಗೆ ಆಟೋ ಚಾಲಕರದವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ? ಮೇಡಮ್ 10 ಜನ ಇದ್ರೆ 10 ಬಂಕಲ್ಲಿ 90 ರೂಪಾಯಿ, ಇಲ್ಲಿ 105 ರೂಪಾಯಿ. ಕೇಳಕ್ಕೆ ಒಂಚೂರ ನೋಡಿ ನೋಡೋದ ಅಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ರೆ ಆಫ್ ಮಾಡಿಬಿಡ್ತಾರೆ, ಗ್ಯಾಸೇ ಖಾಲಿ ಅಂತಾರೆ. ಒಬ್ಬರು ಆದರೆ 10 ಜನಕ್ಕೆ ತೊಂದರೆ ಆಗುತ್ತೆ. ಸರ್ಜಾಪುರ ರೋಡಲ್ಲಿ ಹಾಕಿದ್ವಿ, ಅಲ್ಲಿ ಏನಾಗಿದೆ 90 ರೂಪಾಯಿ ಹಾಕಿದ್ದಾರೆ. ಇಲ್ಲಿ ನೋಡಿದ್ರೆ 105 ರೂಪಾಯಿ. ನಾವು ಎಲ್ಲಿಂದ ಕೊಡೋದು? ನಮಗೆ ಗ್ಯಾಸ್ ಸಿಗಲಿಲ್ಲ ಅಂತ 1 ಅವರ್ ಲೈನಲ್ಲಿ ನಿಂತ್ಕೊಂಡು ಹಾಕ್ತೀವಿ. ಅದರಲ್ಲೂ ಒಂದೊಂದು ಲೀಟ್ರಲ್ಲಿ 10 ರೂಪಾಯಿ ಹೊಡೆದ್ರೆ ನಾವೆಲ್ಲೋಗೋದು? ಮೇಲ್ ಬಂದಿದೆ ಅಂತ ಹೇಳಿ 105 ರೂಪಾಯಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿದರೆ ಇಲ್ಲ, ಇದು ನಾವು ಗ್ಯಾಸ್ ಕೊಡೋದಿಲ್ಲ, ಆಫ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸರ್, ಈಗ ಎಷ್ಟು ಫಿಕ್ಸ್ ಮಾಡಿದ್ದೀವಿ? ಅಲ್ಲಿದೆ ಅಮ್ಮ 105 ರೂಪಾಯಿ. ಅಂದರೆ ಬೇರೆ ಬಂಕ್ಗಳಲ್ಲಿ ಕಡಿಮೆ ಇದೆ ಅದು ನಮಗೆ ಗೊತ್ತಿಲ್ಲ ಅಮ್ಮ, ಬೇರೆ ಬಂಕ್ ವಿಷಯ ಗೊತ್ತಿಲ್ಲ. ಏಜಿಸ್ ಬಂಕ್, ಏಜಿಸ್ ಕಂಪ್ನಿ, ಏಜಿಸ್ ಬಂಕ್ನಲ್ಲಿ 105 ರೂಪಾಯಿ ಇದೆ. ಮೇಲ್ ಬಂದಿದೆ, ಮೇಲಲ್ಲಿ ಅಂಟಿಸಿದ್ದೀವಿ, ನೀವು ನೋಡ್ಕೋಬೋದು. ಈಗ 30ನೇ ತಾರೀಕೆ ಆಗಿದೆ. ನಾವು 30ನೇ ತಾರೀಕು ಮಾಡಿಲ್ಲ. ನಾವು 80 ರೂಪಾಯಿ ಇತ್ತು ಆವಾಗ. 105 ರೂಪಾಯಿ ಆಗುತ್ತೆ ಅಂದ್ಬಿಟ್ಟು ನಾವು ಮೆಟೀರಿಯಲ್ ತರಿಸ್ಕೊಳ್ಳಿಲ್ಲ. ನಾವು 25 ಲಕ್ಷ ಪೇಮೆಂಟ್ ಮಾಡಿದ್ದು. ಅವ್ರು ಹೇಳಿದ್ರು 105 ರೂಪಾಯಿ ಆಗಿದೆ ಅಂತೇಳಿ. ಎಲ್ಲರಿಗೂ ಸಪ್ಲೈ ಆಗಲಿ ಅಂದ್ಬಿಟ್ಟು 500 ರೂಪಾಯಿ ಕೊಡ್ತಾ ಇದ್ದೀವಿ. 500 ರೂಪಾಯಿಗೆ ಮಾತ್ರ ಅಂದರೆ ಕೊಡ್ತಾ ಇರೋದು 500 ರೂಪಾಯಿ. ಬೇಕಾದ್ರೆ ಅವ್ರು ಇನ್ನೂ ಒಂದು ರೌಂಡ್ ಬಂದು ಹಾಕ್ಸ್ಕೊಬೋದು. ಯಾಕೆಂದ್ರೆ ಎಲ್ಲರಿಗೂ ಆಗಲಿ 1 ಕಿಲೋಮೀಟರ್ ನಿಂತಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.